ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು, ಗುತ್ತಿಗೆ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಈ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ ಎಲ್ಲ ನೌಕರರಿಗೆ ಉಪಯೋಗ ಆಗುವಂತಹ ಸಂಬಳ ಪಿಂಚಣಿ ಹೆಚ್ಚಳ ಆಗುವಂತಹ ಒಂದು ವಿಶೇಷವಾದ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. DA ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಸುದ್ದಿ, ಲೇಟೆಸ್ಟ್ ಅಪ್ಡೇಟ್ ಇದೆ. ಇದರಿಂದಾಗಿ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗತ್ತೆ ಹಾಗೂ ಇತರೆ ಸೌಲಭ್ಯಗಳು ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲೇಸ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಕೂಡ ಸವಿಸ್ತಾರವಾದ ವಿವರವನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಮೊನ್ನೆ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ ಬಹಳ ಬೇಡಿಕೆಯ 18 ತಿಂಗಳ DA ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದು ಕೂಡ ನಿರೀಕ್ಷೆ ಈಡೇರಲಿಲ್ಲ. ಶಿವರಾತ್ರಿ ಹಬ್ಬದಲ್ಲಿ ನೌಕರರಿಗೆ ಬಂಪರ್ ಗಿಫ್ಟ್ ಸಿಗ್ಬೋದು, ಸಂಬಳ ಹೆಚ್ಚಳ ಆಗ್ಬೋದು, ಪಿಂಚಣಿ ಹೆಚ್ಚಳ ಆಗ್ಬೋದು, ನಗದು ಹಣ ಸಿಗ್ಬೋದು ಅನ್ನೋ ನಿರೀಕ್ಷೆಗಳು ಹೆಚ್ಚಾಗಿತ್ತು. ಅದು ಕೂಡ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಸಿಕ್ಕಿಲ್ಲ. ಆದರೆ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ನಿಮ್ಮೆಲ್ಲರ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ, DA ಹೈಕಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇಲ್ಲಿದೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೇ ನೋಡಿ. ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ 8th ಪೇ ಕಮಿಷನ್ ಅನುಷ್ಠಾನ ಹಾಗೂ DA ಪರಿಷ್ಕರಣೆಗಾಗಿ ಕಾಯ್ತಾ ಇದ್ದಾರೆ. ಭಾರತೀಯ ಬ್ಯಾಂಕುಗಳ ಸಂಘ IBA ವಿವಿಧ ಬ್ಯಾಂಕುಗಳ ಉದ್ಯೋಗಿಗಳಿಗೆ 2026 ಮಾರ್ಚ್ ಹಾಗೂ ಏಪ್ರಿಲ್ ಮೇ ತಿಂಗಳ ಪರಿಷ್ಕೃತ DA ತುಟ್ಟಿ ಭತ್ಯೆಯನ್ನು ಪ್ರಕಟ ಮಾಡಿದೆ. ಇದರೊಂದಿಗೆ ಫೆಬ್ರವರಿಯಿಂದ ಜುಲೈವರೆಗೆ 2026 ಪಿಂಚಣಿದಾರರಿಗೂ ಕೂಡ ಪರಿಷ್ಕೃತ ಪಿಂಚಣಿ ತುಟ್ಟಿ ಭತ್ಯೆ ಹಾಗೂ ಪರಿಹಾರ ಭತ್ಯೆ DAR ಕೂಡ ಘೋಷಣೆ ಮಾಡಲಾಗಿದೆ. DA ಹೈಕ್ ಕನ್ಫರ್ಮ್ಡ್. ಫೆಬ್ರವರಿ ಹಾಗೂ ಮಾರ್ಚ್ 26 ತಿಂಗಳಲ್ಲಿ ಕಾರ್ಮಿಕರು, ಅಧಿಕಾರಿಗಳು, ಸರ್ಕಾರಿ ನೌಕರರಿಗೆ ಪಾವತಿ ಮಾಡಬೇಕಾದಂತಹ ತುಟ್ಟಿ ಭತ್ಯೆ ದರವು ವೇತನದ 25% ಆಗಿರುತ್ತೆ. ಅಂದರೆ 1 ಲಕ್ಷ ರೂಪಾಯಿ ವೇತನವನ್ನು ತೆಗೆದುಕೊಳ್ತಾ ಇದ್ದರೆ ಅದರಲ್ಲಿ 25% ಆಗತ್ತೆ. ಅಂದರೆ ಬ್ಯಾಂಕ್ನವರಿಗೆ, ಎಲ್ಲ ನೌಕರರಿಗೂ ಅಲ್ಲ, ಬ್ಯಾಂಕ್ನವರಿಗೆ ಆಗತ್ತೆ. CPI 2016 ಅಂತೆ ಪ್ರತಿ ದೇಶದ 2ನೇ ದಶಮಾಂಶದ ಸ್ಥಾನದಲ್ಲಿ, ಅಂದರೆ 123.03 ಅಂಕಗಳಿಗಿಂತ ಹೆಚ್ಚಿನ ಬದಲಾವಣೆಗೆ ವೇತನದ ಮೇಲೆ DA ಬದಲಾವಣೆ 0.001 ಬದಲಾವಣೆ ಅಂತ ಹೇಳಿ ಪರಿಗಣಿಸಬೇಕು. IBA ಫೆಬ್ರವರಿ 2026 ಫೆಬ್ರವರಿ 2ರಂದು ಈ ಸುತ್ತೋಲೆಯಲ್ಲಿ ತಿಳಿಸಿದೆ. ಅವರೆಲ್ಲರಿಗೂ ಕೂಡ DA ಹೈಕು ಈಗ ಆಲ್ರೆಡಿ ಆಗಿದೆ. ಮಾರ್ಚ್ ಏಪ್ರಿಲ್ ಮೇ 2026 ತಿಂಗಳಲ್ಲಿ ಕಾರ್ಮಿಕರು, ಅಧಿಕಾರಿಗಳಿಗೆ ಪಾವತಿಸಬೇಕಾದಂಥ ತುಟ್ಟಿ ಭತ್ಯೆ ದರ ವೇತನದ 59.08 ಆಗತ್ತೆ ಅಂತ ಹೇಳಿ IBM ತಿಳಿಸಿದೆ. IBM ನೌಕರರ ತುಟ್ಟಿ ಭತ್ಯೆ ಪರಿಷ್ಕರಿಸುವಾಗ ಪಿಂಚಣಿದಾರರಿಗೆ ಪಾವತಿಸಬೇಕಾದಂತಹ ತುಟ್ಟಿ ಪರಿಹಾರ DR ಅನ್ನು ಸಹ ಪರಿಷ್ಕರಿಸಿದೆ. ಒಟ್ಟಿನಲ್ಲಿ ಭಾರತೀಯ ಬ್ಯಾಂಕುಗಳ ಸಂಘ IBA ಹೊಸ ಸುತ್ತೋಲೆಯು ಬ್ಯಾಂಕ್ ನೌಕರರ ವೇತನ ಹಾಗೂ ಪಿಂಚಣಿದಾರರಿಗೆ ಭರ್ಜರಿ ಕೊಡುಗೆಯನ್ನು ನೀಡಿದಂತೆ ಆಗತ್ತೆ. ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ, IBA ಬ್ಯಾಂಕ್ ನೌಕರರು ಹಾಗೂ ಪಿಂಚಣಿದಾರರಿಗೆ DR ಪರಿಷ್ಕರಣೆ ಮಾಹಿತಿ ಫೆಬ್ರವರಿ 6ರಂದು 2026 IBA ಸುತ್ತೋಲೆಗಳನ್ನು ಆಧರಿಸಿ ಪ್ರಕಟ ಮಾಡಿದೆ. ಹೆಚ್ಚಿನ ವಿವರಗಳಿಗೆ ದಯವಿಟ್ಟು IBA ವೆಬ್ಸೈಟನ್ನು ಪರಿಶೀಲಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬೋದು ಅಂತ ಹೇಳಿ
ಎಲ್ಲ ವೀಕ್ಷಕರಿಗೆ ಹೇಳ್ತೀವಿ. ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ 8th ಪೇ ಕಮಿಷನ್ನ ಬಗ್ಗೆ ಕೇಂದ್ರ ಸರ್ಕಾರ ಮಹತ್ವದ ಸೂಚನೆಗಳನ್ನು ನೀಡಿದೆ. ಪಿಂಚಣಿದಾರರಿಗೆ ಭಾರಿ ಲಾಭವಾಗುವಂತಹ ಸೂಚನೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಕೇಂದ್ರ ಸರ್ಕಾರದ ನೌಕರರು ಹಾಗೂ ಪಿಂಚಣಿದಾರರ ಜೀವನ ಮಟ್ಟದ ಮೇಲೆ ವೇತನ ಆಯೋಗದ ಪ್ರಭಾವ ಅಪಾರವಾಗಿದೆ. ಪ್ರತಿ 10 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ವೇತನ, ಭತ್ಯೆ ಹಾಗೂ ಪಿಂಚಣಿಗಳನ್ನು ಹೈಕ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹೊಸ ವೇತನ ಆಯೋಗ ರಚಿಸುವುದು ರೂಢಿಗತ ಆಗಿದೆ. ಈಗ ದೇಶಾದ್ಯಂತ ಗಮನ ಸೆಳೆದಿದೆ. ವಿಶೇಷ ಅಂದರೆ 8ನೇ ವೇತನ ಆಯೋಗದ ಬಗ್ಗೆ ನಡೆಯುತ್ತಿರುವಂಥ ಚರ್ಚೆಗಳು ವಿಶೇಷವಾಗಿ ಪಿಂಚಣಿದಾರರ ಜೀವನಕ್ಕೆ ಹೊಸ ಆಧಾರ, ಹೊಸ ಸುದ್ದಿ ಅಂತಲೇ ಹೇಳ್ಬೋದು. 7ನೇ ವೇತನ ಆಯೋಗ 7th ಪೇ ಕಮಿಷನ್ ಜಾರಿಗೆ ಬಂದು ಹಲವಾರು ವರ್ಷಗಳು ಕಳೆದಿದೆ. ಈಗ 2026ರಿಂದ ಹೊಸ ವೇತನ ಆಯೋಗ ರಚನೆ ಆಗಬೇಕು ಎಂಬ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ 8th ಪೇ ಕಮಿಷನ್ ಪಿಂಚಣಿದಾರರ ಆರ್ಥಿಕ ಸ್ಥಿತಿಯನ್ನು ಹೇಗೆ ಬದಲಾವಣೆ ಮಾಡುತ್ತೆ, ಹೇಗೆ ಪಿಂಚಣಿ ಹೆಚ್ಚಳ ಆಗುತ್ತೆ ಅನ್ನೋದನ್ನು ವಿವರವಾಗಿ ನೋಡೋಣ. ಭಾರತ ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರ ವೇತನ ಹಾಗೂ ಪಿಂಚಣಿಯನ್ನು ಬದಲಾವಣೆ ಮಾಡಬೇಕು, ಹೈಕ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಪೇ ಕಮಿಷನನ್ನು ರಚನೆ ಮಾಡಿದೆ. 7th ಪೇ ಕಮಿಷನನ್ನು 2016ರಲ್ಲಿ ರಚಿಸಲಾಗಿತ್ತು. ಇದರ ಅವಧಿ 2025 ಡಿಸೆಂಬರ್ 31ರವರೆಗೆ. ಪರಿಣಾಮ ಈಗಲೂ ಕೂಡ 8th ಪೇ ಕಮಿಷನ್ನ ವರದಿಗಳು ಪ್ರಕಟ ಆಗದೇ ಇರೋದ್ರಿಂದ 7th ಪೇ ಕಮಿಷನ್ ಥರನೇ ಸಂಬಳ ಹಾಗೂ ಭತ್ಯೆಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ. 2026ರ ಜನವರಿಯಿಂದ 8ನೇ ವೇತನ ಆಯೋಗ ಜಾರಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಚರ್ಚೆಗಳಿತ್ತು. ಆದರೆ ಇದುವರೆಗೂ ಆಗಿಲ್ಲ. ಆಯೋಗ ಏನೇನು ಪರೀಕ್ಷೆಗಳನ್ನು ಮಾಡುತ್ತೆ ಅಂದರೆ, ಮೂಲ ವೇತನ ಬೇಸಿಕ್ಕನ್ನು ಹೈಕ್ ಮಾಡೋದು, 50% DAಯನ್ನು ಬೇಸಿಕ್ಕಿಗೆ ಮರ್ಜ್ ಮಾಡಿಬಿಟ್ಟು ಸ್ಪ್ಲಿಟ್ಮೆಂಟ್ ಫ್ಯಾಕ್ಟರನ್ನು 2.86% ಕೊಟ್ಟಾಗ ಆಲ್ಮೋಸ್ಟ್ ಆಲು ಈಗ ಪಡೀತಿರುವಂಥ ಬೇಸಿಕ್ಕು ಡಬಲ್ ಆಗುತ್ತೆ. ಈಗ 40,000 ತಗೊಂತಿದ್ರೆ ನೆಕ್ಸ್ಟು 80,000 ರೂಪಾಯಿ ಆಗುತ್ತೆ. DAಯನ್ನು ರಚನೆ ಮಾಡೋದು, ಸ್ಪ್ಲಿಟ್ಮೆಂಟ್ ಫ್ಯಾಕ್ಟರನ್ನು ಕೊಡೋದು ಹಾಗೂ ಪಿಂಚಣಿ ಲೆಕ್ಕಾಚಾರ ಮಾಡುವಂಥ ವಿಧಾನವನ್ನು ತಿಳಿಸುತ್ತೆ. ಪಿಂಚಣಿದಾರರಿಗೆ ಯಾಕೆ ಇದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಸೇವೆಯಲ್ಲಿರುವಾಗಲೇ ನೌಕರರಿಗೆ ಸಮಯಾನುಗುಣವಾಗಿ ಪದೋನ್ನತಿ, ಪ್ರಮೋಷನ್, ವೇತನ ಹೆಚ್ಚಳ ಅಂದರೆ ಇಯರ್ಲಿ ಇಂಕ್ರಿಮೆಂಟ್ ಅಥವಾ ಇತರೆ ಭತ್ಯೆಗಳ ರೂಪದಲ್ಲಿ ಆದಾಯ ಹೆಚ್ಚಾಗಿರುತ್ತೆ. ಆದರೆ ನಿವೃತ್ತಿ ಆದ ನಂತರ ನೌಕರರು ಪಿಂಚಣಿಗೆ ಮಾತ್ರ ಅವಲಂಬಿತರಾಗಿರ್ತಾರೆ. ಇದರ ಮೂಲ ಪಿಂಚಣಿ ಹಾಗೂ ಡಿಯರೆನ್ಸ್ ರಿಲೀಫ್, DA ರಿಲೀಫ್ ಕೂಡ ಬಯಸ್ತಾ ಇರ್ತಾರೆ, ಅವರ ಕಷ್ಟಗಳಿಗೆ ಇದು ಉಪಯೋಗ ಆಗಲಿ ಅಂತ. ಹೀಗಾಗಿ ಹೊಸ ವೇತನ ಆಯೋಗದ ಮೂಲಕ ಮೂಲ ಪಿಂಚಣಿ ರಚನಾತ್ಮಕ ಬದಲಾವಣೆ ಆಗತ್ತೆ. ಅದು ಅದರ ಜೀವನ ಮಟ್ಟದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಅಂದರೆ ಪಿಂಚಣಿದಾರರ ಹೆಚ್ಚಿನ ಪಿಂಚಣಿ ಎಂದರೆ ತಿಂಗಳಿಗೆ ಸ್ಥಿರ ಆದಾಯ ಹೆಚ್ಚಳ, ಆರೋಗ್ಯ ವೆಚ್ಚಗಳು, ಆರ್ಥಿಕ ನೆರವುಗಳು ಹಾಗೂ ಆರ್ಥಿಕ ಭದ್ರತೆಯನ್ನು ಸುಧಾರಿಸುತ್ತೆ. ಇಷ್ಟೆಲ್ಲ ಹೇಳ್ತಾ ಇದ್ದೀವಿ. ಈ ಸ್ಪ್ಲಿಟ್ಮೆಂಟ್ ಫ್ಯಾಕ್ಟರ್ ಅಂದರೆ ಏನು? ಸ್ಪ್ಲಿಟ್ಮೆಂಟ್ ಫ್ಯಾಕ್ಟ್ರು ಹೆಚ್ಚಳ ಆದರೆ ನೌಕರರಿಗೆ, ಪಿಂಚಣಿದಾರರಿಗೆ ಆಗುವಂಥ ಉಪಯೋಗ ಏನು ಅಂತ ನೋಡೋದಾದರೆ, ವೇತನ ಹಾಗೂ ಪಿಂಚಣಿಯನ್ನು ಮರು ಲೆಕ್ಕ ಹಾಕಲು ಬಳಸುವಂಥ ಪ್ರಮುಖ ಅಂಶವೇ ಸ್ಪ್ಲಿಟ್ಮೆಂಟ್ ಫ್ಯಾಕ್ಟರ್. ಅಂದರೆ ಪಿಂಚಣಿ ಹಾಗೂ ಸಂಬಳವನ್ನು ಹೈಕ್ ಮಾಡೋದಕ್ಕೆ, ಲೆಕ್ಕಾಚಾರ ಮಾಡೋಕ್ಕೆ ಇರುತ್ತೆ. 7ನೇ ವೇತನ ಆಯೋಗದ ಸಮಯದಲ್ಲಿ 2.57% ಎಂಬ ಸ್ಪ್ಲಿಟ್ಮೆಂಟ್ ಫ್ಯಾಕ್ಟರನ್ನು ಅನ್ವಯ ಮಾಡಿತ್ತು. ಇದರ ಅರ್ಥ ಅಂದರೆ ಹಳೆಯ ಮೂಲ ವೇತನವನ್ನು 2.57ರಿಂದ ಗುಣಿಸಿದ್ರೆ, ಸ್ನೇಹಿತರೆ, ಹಳೆ ವೇತನ ಒಂದು 40,000 ರೂಪಾಯಿ ಬೇಸಿಕ್ ಇತ್ತು ಅಂದರೆ ಅದನ್ನು 2.57ರಿಂದ ಗುಣಿಸಿದ್ರೆ ಹೊಸ ಮೂಲ ವೇತನ ನಿಗದಿ ಆಗುತ್ತೆ. ಸಿಂಪಲ್ ಟೆಕ್ನಿಕ್ಕು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಉದಾಹರಣೆ ಪ್ರಕಾರ, ಈಗ 40,000 ಬೇಸಿಕ್ ಇರೋರಿಗೆ 2ರಿಂದ ಗುಣಿಸಿದಾಗ ಒಂದು 80,000-85,000 ಬೇಸಿಕ್ಕಿಗೆ ಬರುತ್ತೆ. ಇದೇ ರೀತಿ ಪಿಂಚಣಿಯಲ್ಲೂ ಕೂಡ ಬದಲಾವಣೆಯನ್ನು ತರೋಕ್ಕೆ ಅವಕಾಶ ಇದೆ. 8ನೇ ವೇತನ ಆಯೋಗ ಹೆಚ್ಚಿನ ಸ್ಪ್ಲಿಟ್ಮೆಂಟ್ ನಿರೀಕ್ಷಿಸಬಹುದು, ಶಿಫಾರಸು ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. 8ನೇ ವೇತನ ಆಯೋಗದಲ್ಲಿ 2.86% ಸ್ಪ್ಲಿಟ್ಮೆಂಟು ಸಿಗ್ಬೋದು ಅನ್ನೋ ಸಾಧ್ಯತೆ ಇದೆ. ಒಂದು ಉದಾಹರಣೆ ನೋಡಿದ್ರೆ ಪಿಂಚಣಿಯಲ್ಲಿ ಎಷ್ಟು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅನ್ನೋದು ಆದರೆ,
ಒಬ್ಬ ನಿವೃತ್ತ ಸರ್ಕಾರಿ ನೌಕರರ ಪ್ರಸ್ತುತ ತಿಂಗಳಿಗೆ 25,000 ರೂಪಾಯಿ ಮೂಲ ಪಿಂಚಣಿ ಪಡೆಯುತ್ತಿದ್ದಾರಂತೆ ಊಹಿಸಿದ್ರೆ 8ನೇ ವೇತನ ಆಯೋಗದ ಫ್ಲಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಾಗಿ ನಿಗದಿಯಾದರೆ ಅದರ ಹೊಸ ಪಿಂಚಣಿ 40,000ದಿಂದ 50,000 ರೂಪಾಯಿಗೆ ಏರಿಕೆಯಾಗುವಂಥ ಸಾಧ್ಯತೆ ಆಲ್ಮೋಸ್ಟ್ 1 to ಡಬಲ್ ಆಗುತ್ತೆ. ವೇತನ ಆಯೋಗದ ಫ್ಲಿಟ್ಮೆಂಟ್ ಫ್ಯಾಕ್ಟರ್ ಆಧಾರದಲ್ಲಿ ಇರುತ್ತೆ. ಇದು ಕೇವಲ ಅಂದಾಜು ಮಾತ್ರವಾದರೂ ಕೂಡ ಇಂತಹ ಹೆಚ್ಚಳ ನಿವೃತ್ತ ಸರ್ಕಾರಿ ನೌಕರರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಚೇಂಜಸ್ಸನ್ನು ತರುತ್ತೆ. ಹೆಲ್ತ್ ಇಶ್ಯೂಸ್ ಇರ್ಬೋದು, ಹೆಲ್ತ್ ಔಷಧಿ, ಮನೆ ಬಾಡಿಗೆ, ದಿನನಿತ್ಯದ ಖರ್ಚುಗಳ ಭಾರವನ್ನು ಇಳಿಸಲು ಇದು ನೆರವಾಗುತ್ತೆ. ಪರಿಷ್ಕರಣೆ ಆದರೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರಿ ನೌಕರರು 65 ಲಕ್ಷ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗುತ್ತೆ. ವೈದ್ಯಕೀಯ ವೆಚ್ಚಗಳು ಹೆಚ್ಚಳ ಆಗುತ್ತೆ. ಔಷಧಿ ಬೆಲೆ, ಮನೆ ಬಾಡಿಗೆ, ಕಿರಾಣಿ ಸಾಮಾನು, ವಿದ್ಯುತ್ ದರಗಳು, ಯುಟಿಲಿಟಿ ಬಿಲ್ಗಳನ್ನು ನಾವು ಕೊಡೋಕ್ಕೆ ಅವಕಾಶ ಇರುತ್ತೆ. DRS ರಿಲೀಫನ್ನು ಕಾಲಕಾಲಕ್ಕೆ ಪರಿಷ್ಕರಿಸುತ್ತೆ. ಆದರೆ ಇದು ಮೂಲ ಸಮಸ್ಯೆ ಎಂದರೆ ಶಾಶ್ವತ ಪರಿಹಾರ ಅಲ್ಲ. ಮೂಲ ಪಿಂಚಣಿಯಲ್ಲೇ ಹೆಚ್ಚಳವಾದರೆ ಮಾತ್ರ ದೀರ್ಘಕಾಲದ ಆರ್ಥಿಕ ಭದ್ರತೆ ಸಿಗತ್ತೆ. ಸ್ನೇಹಿತರೆ, ಒಂದು ಉದಾಹರಣೆಗೆ ನಿಮಗೆ 8th ಪೇ ಕಮಿಷನ್ನಲ್ಲಿ ಮೂಲ ವೇತನ ಹೆಚ್ಚಳ ಆಗಬೇಕು. ಮೂಲ ವೇತನ ಹೆಚ್ಚಳ ಆಗಿಬಿಟ್ಟು DAನ 1% ಕೊಟ್ಟರು ಮ್ಯಾನೇಜ್ ಆಗುತ್ತೆ. ಮೂಲ ವೇತನನೇ ಕಡಿಮೆ ಇದ್ದು DAನ 5% ಕೊಟ್ಟರು ಯೂಸ್ ಆಗಲ್ಲ. ಈ ಮೂಲ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಆದರೆ ಶಿಫಾರಸುಗಳ ಸಲ್ಲಿಕೆ, ಸರ್ಕಾರ ಅನುಮೋದನೆ ನಡುವೆ ಕೆಲವೊಂದು ವಿಳಂಬ ಆಗತ್ತೆ. ಹಿಂದಿನ ಅನುಭವದ ಪ್ರಕಾರ ಅಧಿಕೃತವಾಗಿ ಜಾರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಸಾಮಾನ್ಯವಾಗಿ ಮೊತ್ತವನ್ನು ಅರಿಯರ್ಸನ್ನು ಜಾರಿಗೆ ಬಂದ ದಿನದಿಂದಲೇ ಲೆಕ್ಕಾಚಾರ ಹಾಕಿ ಪಾವತಿ ಮಾಡುತ್ತೆ. ಅದು ಕೇಂದ್ರ ಸರ್ಕಾರದ ಸಿಸ್ಟಮ್. ಆದರೆ ರಾಜ್ಯ ಸರ್ಕಾರದ ಸಿಸ್ಟಮು 1/7/2022ರಿಂದ ಇಂಪ್ಲಿಮೆಂಟ್ ಆಯಿತು. ಆದರೆ ನಮಗೆ ಆರ್ಥಿಕ ಸೌಲಭ್ಯಗಳು ಸಿಕ್ಕಿರೋದು 1/8/2024ರಿಂದ. ಆಲ್ಮೋಸ್ಟ್ 2 ವರ್ಷ 1 ತಿಂಗಳು ಫುಲ್ಲು ನಾಮನೆ ಆಯಿತು. ಹೀಗಾಗಿ ಆದಷ್ಟು ಶೀಘ್ರದಲ್ಲೇ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅಂತಲೇ ಹೇಳ್ಬೋದು. ಯಾಕೆ ರಾಜ್ಯ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅಂದರೆ 2027ರಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಕೇಂದ್ರ ಮಾದರಿಯ ವೇತನ ಸಿಗತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗದಲ್ಲಿ ಏನೇನು ಸೌಲಭ್ಯಗಳು ಕೊಡುತ್ತೋ ಆ ಸೌಲಭ್ಯಗಳು ಯಥಾವತ್ತಾಗಿ ರಾಜ್ಯ ಸರ್ಕಾರ ಕೂಡ ಕೊಡ್ಬೋದು ಅನ್ನೋ ನಿರೀಕ್ಷೆಯಿಂದ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ